ಕೋಳಿ ಪ್ರಪಂಚ. 1950ರ ದಶಕದಲ್ಲಿ ಕನ್ನಡದ ವರನಟ ರಾಜ್ಕುಮಾರ್ ಅವರು ಬೆಂಗಳೂರಿನಲ್ಲಿ ಒಂದು ಸಿನಿಮಾ ನೋಡೋಕೆ ಹೋಗಿದ್ರು. ಅದು ಅವರೇ ಅಭಿನಯಿಸಿದ್ದ ಸೋದರಿ ಅನ್ನೋ ಸಿನಿಮಾ. ಆಗಿನ ಕಾಲದಲ್ಲಿ ಹೀರೋ ಅಭಿನಯ ತಮಗಿಷ್ಟ ಆಗದೇ ಇದ್ರೆ ಕೋಳಿ ಕಳ್ಳ ಅಂತ ಪ್ರೇಕ್ಷಕರು ಥಿಯೇಟರ್ನಲ್ಲಿ ಕೂಗ್ತಾ ಇದ್ರಂತೆ. ಹಾಗೆಲ್ಲಾದರೂ ಕೂಗ್ಬಿಟ್ಟಾರೋ ಅಂತ ಡಾಕ್ಟರ್ ರಾಜ್ ಅಂಗೈಯಲ್ಲಿ ಜೀವ ಹಿಡಿದು ಆ ಸಿನಿಮಾ ನೋಡ್ತಾ ಇದ್ರು. ಆದರೆ ಜನ ಕೋಳಿ ಕಳ್ಳ ಅಂತ ಕೂಗಲಿಲ್ಲ. ಇಂಟರ್ವಲ್ನಲ್ಲಿ ಅವರನ್ನು ಗುರುತಿಸಿ ಚೆನ್ನಾಗಿ ಮಾಡಿದ್ದೀರ ಅಂತ ಮೆಚ್ಚುಗೆ ತೋರಿಸಿದ್ರು. ಜನರು ಕೋಳಿ ಕಳ್ಳ ಅಂತ ಯಾಕೆ ಕೂಗ್ತಾ ಇದ್ರು ಅಂದರೆ, ಹಳ್ಳಿಗಳಲ್ಲಿ ಕೋಳಿ ಕಳ್ಳತನ ಮಾಮೂಲಿ ವಿಷಯ ಆಗಿತ್ತು. ಕೋಳಿ ಅಂಥ ಪ್ರಾಣಿ. ಕೋಳಿಯಿಂದ ಮೊಟ್ಟೆ ಸಿಗುತ್ತೆ, ಮೊಟ್ಟೆಗಳಿಂದ 10 ಮರಿಗಳನ್ನು ಮಾಡ್ಬೋದು, ಇಲ್ಲದಿದ್ದರೆ ಇಡೀ ಕೋಳಿಯನ್ನೇ ಸ್ವಾಹ ಮಾಡ್ಬೋದು. ಕೋಳಿಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಆದ್ದರಿಂದಾನೇ ಕೋಳಿ ಸಾಕಾಣಿಕೆ ರೈತರಿಗೆ ಒಂದು ವರದಾನ. ಹೊಸ ಹೊಸ ಸೌಲಭ್ಯಗಳು ಮತ್ತು ಉಪಕ್ರಮಗಳಿಂದ ಮನೆ ಹಿತ್ತಲಿನಿಂದ ಹೊರಬಂದು ಕೋಳಿ ಸಾಕಾಣಿಕೆ ಕುಕ್ಕುಟೋದ್ಯಮವಾಗಿ ಬೆಳೆದು ನಿಂತಿದೆ. ಮೊಟ್ಟೆ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿಯೇ 3ನೇ ಸ್ಥಾನ ನಮ್ಮ ದೇಶದ್ದು. ಕೋಳಿ ಮಾಂಸ ಉತ್ಪಾದನೆಯಲ್ಲಿ 7ನೇ ಸ್ಥಾನ. ದೇಶದಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಕರ್ನಾಟಕದ್ದು 7ನೇ ಸ್ಥಾನ. ಕೋಳಿ ಸಾಕೋದು ದೊಡ್ಡ ಕಷ್ಟ ಏನಲ್ಲ. ಮನೆ ಅಂಗಳದಲ್ಲೇ 10-20 ಕೋಳಿ ಸಾಕಬಹುದು. ಮನೆ ಕಸ, ಅಡುಗೆ ಮನೆ ಕಸವನ್ನು ಹಾಕಿದ್ರೆ ಅದನ್ನೇ ಹಬ್ಬದೂಟದ ಹಾಗೆ ಮುಕ್ಕುತ್ತವೆ ಕೋಳಿಗಳು. ದೊಡ್ಡ ಪ್ರಮಾಣದಲ್ಲಿ ಕೋಳಿ ಸಾಕಬೇಕಾದ್ರೆ ಒಂದು ಶೆಡ್ ಹಾಕಬೇಕು. ಕೋಳಿಗಳಲ್ಲಿ ತಳಿಗಳು ಒಂದೆರಡಲ್ಲ. ದೇಶಿ ತಳಿಗಳು ಇವೆ, ವಿದೇಶಿನೂ ಇವೆ, ಮಿಶ್ರ ತಳಿಗಳು ಇವೆ, ಮೊಟ್ಟೆ ತಳಿ, ಮಾಂಸದ ತಳಿ ಮತ್ತು ಉಭಯ ತಳಿಗಳು ಇವೆ. ಹಿತ್ತಲಲ್ಲಿ ಸಾಕೋ ಜವಾರಿ ತಳಿಗಳು ಇವೆ. ಗಿರಿರಾಜ, ಸ್ವರ್ಣಧಾರ, ಗ್ರಾಮಚೇತನ, ಕಡಕ್ನಾಥ್ ಇತ್ಯಾದಿ ಸುಧಾರಿತ ಕೋಳಿ ತಳಿಗಳು ಇದ್ದಾವೆ. ಯಾವ ಪ್ರದೇಶಕ್ಕೆ, ಪರಿಸರಕ್ಕೆ ಯಾವ ತಳಿ ಸರಿ ಅಂತ ತೂಗಿ ನೋಡಿ ಕೋಳಿ ಸಾಕಾಣಿಕೆ ಕೈಗೊಳ್ಳಬೇಕು. ಕೋಳಿ ಸಾಕಾಣಿಕೆಯಲ್ಲಿ ಹೊಸ ಹೊಸ ಸೌಲಭ್ಯ ಮತ್ತು ಉಪಕ್ರಮಗಳಿಂದ ಅದು ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಕೋಳಿಗೆ ಕೊಡಬೇಕಾದ ಸಿದ್ಧ ಆಹಾರ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಖಾಸಗಿ ಕಂಪನಿಗಳು ಕೈ ಜೋಡಿಸುತ್ತವೆ, ಸರ್ಕಾರನೂ ಸಹಾಯ ಮಾಡುತ್ತೆ. ಯಾವುದೇ ರೀತಿಯಲ್ಲಿ ಕೋಳಿ ಸಾಕಿದರೂ ನಿರಂತರ ಆದಾಯ, ಜನರಿಗೆ ಮೊಟ್ಟೆ ರೂಪದಲ್ಲಿ, ಮಾಂಸದ ರೂಪದಲ್ಲಿ ಒಳ್ಳೆಯ ಆಹಾರ ಪೂರೈಕೆ, ಆರೋಗ್ಯ, ಪೋಷಕಾಂಶಗಳ ದೃಷ್ಟಿಯಿಂದ ತಾಯಿಯ ಎದೆ ಹಾಲಿನ ನಂತರ 2ನೇ ಸ್ಥಾನದಲ್ಲಿ ನಿಲ್ಲುತ್ತೆ ಮೊಟ್ಟೆ. ಬೇಯಿಸಿದ ಮೊಟ್ಟೆ ಮಕ್ಕಳಿಗೆ ಇಷ್ಟನೂ ಹೌದು, ಪುಷ್ಟಿನೂ ಹೌದು. ಮುಂಗೋಳಿ ಕೂಗ್ಯಾವು, ಮೂಡಲು ಕೆಂಪೇರಾವು, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ. ಕೋಳಿ ನಿಮಗೆ ಬೆಳಗಿನ ಅಲಾರಂ ಗಡಿಯಾರ ಮಾತ್ರವಲ್ಲ, ಕೋಳಿಯನ್ನು ನೀವು ಸಾಕಿದರೆ ಕೋಳಿ ನಿಮ್ಮ ಮನೆ ಮಂದಿಯನ್ನೇ ಸಾಕುತ್ತೆ.